ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸ್ ಫುಡ್ ಟೂರ್ನ ಕಂಟಿನ್ಯೂ ಮಾಡ್ತಾ ನಾವು ಬಂದಿರೋದೇ ಕಾಫಿನಾಡಾದಂಥ ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರಲ್ಲಿ ಒಂದು 5ರಿಂದ 6 ಪಿಟ್ ಸ್ಟಾಪ್ಸು ಬೆಳಗಿಂದ ಸಂಜೆ ತನಕ ಏನೇನು ತಿನ್ಬೋದು ಅಂತ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. 4 ಅವರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಜಾಗಕ್ಕೆ ಬಂದಿದ್ದೀವಿ. ಸ್ಪೆಷಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಚಿಕ್ಕಮಗಳೂರಿನೇ ಫಸ್ಟ್ ಹೋಟೆಲ್ ಇದೇ ಶುರುವಾಗಿರೋದು. ಸೊ ಈ ಜಾಗ ಯಾವುದು, ಎಲ್ಲಿ ಬರುತ್ತೆ, ಇದರಲ್ಲಿ ಸ್ಪೆಷಾಲಿಟಿ ಏನು ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನ್ಯೂ ಸರ್ಕಲ್ ಲಂಚ್ ಹೋಮ್ ಚಿಕ್ಕಮಗಳೂರಿನ ಮೊಟ್ಟ ಮೊದಲ ಹೋಟೆಲ್ ಆಗಿ ಸ್ಥಾಪನೆಯಾಗಿರೋ ಈ ಜಾಗದೊಳಗೆ ಎಂಟರ್ ಆಗ್ತಿದ್ದೇನೆ ಒಂದು ಟೈಮ್ ಟ್ರಾವೆಲ್ ಮಾಡಿ ಒಂದು 30-40 ವರ್ಷ ಹಿಂದೆ ಹೋದಷ್ಟೇ ಒಂದು ಫೀಲ್ ಬರುತ್ತೆ. ಜಾಗದ ಹೆಸರಲ್ಲಿ ಲಂಚ್ ಇದೆ ಅಂತ ಇಲ್ಲಿ ಬರೀ ಊಟ ಮಾತ್ರ ಸಿಗೋದಲ್ದೇನೆ ಬೆಳಗೊತ್ತಲ್ಲಿ ಹೋದ್ರೆ ಒಂದೊಳ್ಳೆ ಬಿಸಿಬಿಸಿಯಾಗಿರೋ ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ. ಅದರಲ್ಲೂ ಇಲ್ಲಿ ಸಿಗುವಂತ ಬಿಸಿಬಿಸಿಯಾಗಿ ಮೃದುವಾಗಿರೋ ಇಡ್ಲಿ, ಗರಿಗರಿಯಾಗಿರ್ತಕ್ಕಂಥ ಉದ್ದಿನ ವಡೆ ಹಾಗೂ ಸಾಫ್ಟ್ ಆಗಿರ್ತಕ್ಕಂಥ ಮಂಗಳೂರು ಬನ್ಸು ಜನಕ್ಕೆ ತುಂಬಾನೇ ಇಷ್ಟ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರಾದಂತ ಮಿಸ್ಟರ್ ಶೇಖರ್ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. 1964 ಓಪನ್ ಆಗಿದ್ದು, ನಮ್ಮ ತಂದೆ ಮಾಡಿದ್ದು. ನಾನು ಈಗ 71ರಲ್ಲಿ SLC ಬಿಟ್ಟ ಮೇಲೆ ನಾನು ನಡೆಸ್ತಾ ಇದ್ದೀನಿ. ಹೋಮ್ಲಿ ಫುಡ್, ಅದರಲ್ಲಿ ಗರಂ ಮಸಾಲೆ ಅವೆಲ್ಲ ಹಾಕೋದೇ ಇಲ್ಲ. ನಾವೇ ಗಂಡ ಹೆಂಡತಿ ಒದ್ದಾಡ್ತಾ ಇದ್ದೀವಿ. ಬೆಳಿಗ್ಗೆ 5:30ಗೆ ಓಪನು, ಸಾಯಂಕಾಲ 6:00 ಕ್ಲೋಸ್. ರಾತ್ರಿ ಊಟ ಇಲ್ಲ. ನಾವಿಲ್ಲೋಗಿ ಮೊದಲಿಗೆ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಇಡ್ಲಿ. 1 ಪ್ಲೇಟಲ್ಲಿ ನೋಡಿದ್ರೆ 2 ಇಡ್ಲಿ ಬರುತ್ತೆ. ಅದನ್ನ ಸಾಂಬಾರ್ ಡಿಪ್ ಮಾಡಿಸಿದ್ವಿ. ಇಡ್ಲಿ ಒಂದ್ ಕಡೆ ಇಟ್ಟರೆ ಮಾಲೀಕರು ಹೇಳೋ ಪ್ರಕಾರ ಮಂಗಳೂರು ಬನ್ಸು ಇಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಸೇಲಿಂಗ್ ಅಂತೆ. ಆಲ್ಮೋಸ್ಟ್ 300 ಬನ್ನು ಪ್ರತಿದಿನ ಸೇಲ್ ಆಗತ್ತಂತೆ. ನಾವು ಫ್ರೆಶ್ ಆಗಿ ಅಲ್ಲಿಗಲ್ಲಿಗೇನೆ ರೆಡಿ ಆಗಿರ್ತಕ್ಕಂಥ ಬನ್ಸ್ ನ ಒಂದು 3 ಪ್ಲೇಟ್ ಹಾಕ್ಸ್ಕೊಂಡ್ವಿ. 1 ಪ್ಲೇಟ್ ನ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಿಸಿ ಬಿಸಿಯಾಗಿರೋ ಇಡ್ಲಿ ಸಾಂಬಾರು, ಅದ್ರ ಜೊತೆಗೆ ಬನ್ಸು ಹಾಗೂ ಗರಿಗರಿಯಾಗಿರೋ ಉದ್ದಿನ ವಡೆ ಬಂದಿದೆ, ಟ್ರೈ ಮಾಡೋಣ. ಮೊದಲಿಗೆ ನಾವು ಸಾಂಬಾರಲ್ಲಿ ನೆಂದಿರ್ತಕ್ಕಂಥ ಇಡ್ಲಿನ ಸ್ಮಾಲ್ ಪೀಸಸ್ ಆಗಿ ಮುರ್ಕೊಂಡು ತಿಂತಾ ಇದ್ರಂತೂ ಸಾಂಬಾರಿಂದ ಸ್ವಲ್ಪ ಖಾರ, ಲೈಟ್ ಆಗಿ ಸ್ವೀಟು ಮಿಕ್ಸ್ ಆಗಿ ಅದ್ರ ಜೊತೆಗೆ ತರಿಯಾಗಿರ್ತಕ್ಕಂಥ ಇಡ್ಲಿ ಪೀಸ್ ಸಿಗ್ತಿರುತ್ತೆ. ಸೂಪರ್ ಆಗಿತ್ತು. ಇನ್ನು ಬನ್ಸ್ ಟೆಕ್ಸ್ಚರ್ ವಿಚಾರಕ್ಕೆ ಬಂದ್ರಂತೂ ಸಾಫ್ಟ್ ಅಂಡ್ ಫ್ಲಫಿ ಆಗಿತ್ತು. ಬಿಸಿಯಾಗಿರ್ತಕ್ಕಂಥ ಬನ್ಸ್ ನ ಮುರಿತಾ ಇದ್ರಂತೂ ಬಾಳೆಹಣ್ಣಿನ ಗಮ್ಮ ಮೊದಲಿಗೆ ಹೊಡಿಯುತ್ತೆ. ಚಟ್ನಿ ಜೊತೆಗೆ ಹತ್ಕೊಂಡು ತಿಂತಾ ಇದ್ರಂತೂ ನಾವು ತಿನ್ಬೇಕಾದ್ರೆ ಬಾಳೆಹಣ್ಣಿನ ಫ್ಲೇವರ್ ಅಂತೂ ಡಾಮಿನೇಟ್ ಆಗುತ್ತೆ. ತುಂಬಾನೇ ಚೆನ್ನಾಗಿತ್ತು. ಒನ್ ಆಫ್ ದ ಫೈನೆಸ್ಟ್ ಬನ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ತಿಂದಿರೋದ್ರಲ್ಲಿ. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ಒಳ್ಳೆ ಫಿಲ್ಟರ್ ಕಾಫಿಯಿಂದ ಮುಗಿಸೋಣ ಅಂತ ಆರ್ಡರ್ ಮಾಡಿದ್ವಿ. ಇದರ ಬೆಲೆ ನೋಡಿದ್ರೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿದ್ರಲ್ಲ, ಚಿಕ್ಕಮಗಳೂರಿನ ಫಸ್ಟ್ ಹೋಟೆಲ್ ಆದಂತ ನ್ಯೂ ಸರ್ಕಲ್ ಲಂಚ್ ಹೋಮ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಇಡ್ಲಿ ಹಾಗೂ ಮಂಗಳೂರು ಬನ್ಸ್ನ ತೋರಿಸ್ಕೊಟ್ಟೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ RG ರೋಡ್ ಅಲ್ಲಿ ಕಳೆದ 66 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಿರೋ ಒಂದು ಹೋಟೆಲ್ ಬಂದಿದ್ವಿ. ಇಲ್ಲಿ ಸಿಗುವಂತ ತಿಂಡಿ ತಿನಿಸುಗಳು ಲೋಕಲೈಟ್ಸ್ಗೆ ಸಿಕ್ಕಾಪಟ್ಟೆ ಫೇವರೇಟ್. ನಾವಿವತ್ತು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಟೌನ್ ಕ್ಯಾಂಟೀನ್ ಕಳೆದ 66 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಒಂದು ಹೋಟೆಲು ಲೋಕಲೈಟ್ಸ್ ಮಧ್ಯೆ ಮಾತ್ರ ಅಲ್ಲದೆ ಚಿಕ್ಕಮಗಳೂರಿಗೆ ಟೂರಿಸ್ಟ್ ಆಗಿ ಬರೋರು ಕೂಡ ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ನ ಸವಿತಾರೆ. ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಸಿಗುವಂತ ಈ ಜಾಗದಲ್ಲಿ ಮೋಸ್ಟ್ ಸೆಲ್ಲಿಂಗ್ ಅಂದ್ರೆ ಇಲ್ಲಿ ಸಿಗುವಂತ ದೋಸೆ ವೆರೈಟೀಸ್ ಹಾಗೂ ಗುಲಾಬ್ ಜಾಮೂನು. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 8:30 ತನಕ ಇಲ್ಲಿ ಬ್ಯಾಚ್ ಬೈ ಬ್ಯಾಚ್ ದೋಸೆನ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಅಷ್ಟು ಹೈ ಡಿಮ್ಯಾಂಡ್ ಅಂತಾನೆ ಹೇಳ್ಬೇಕು. ದೋಸೆ ಬಿಟ್ರೆ ಇಲ್ಲಿ ಸಿಗುವಂತ ರೈಸ್ ಬಾತು, ಇಡ್ಲಿ ಹಾಗೂ ಉದ್ದಿನ ವಡೆನ ಇಲ್ಲಿನ ಲೋಕಲೈಟ್ಸ್ ಇಷ್ಟಪಟ್ಟು ತಿಂತಾರೆ. ನನ್ನ ತಂದೆಯವರು 1960ರಲ್ಲಿ ಈ ಹೋಟ್ಲನ್ನು ಶುರು ಮಾಡಿದರು. ಅವರು ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇದ್ದೀವಿ, ಅವ್ರ ಜೊತೆ ಸೇರಿಕೊಂಡು ಇಬ್ಬರು ಇದ್ದೀವಿ. ಅಣ್ಣ ತಮ್ಮಂದಿರು ಇಬ್ಬರು ಸೇರ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಬೆಣ್ಣೆ ಮಸಾಲೆ ಜಾಮೂನು ವಿಶೇಷವಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. 66 ವರ್ಷದಿಂದ ಇದೇ ಜಾಗದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30 ತನಕ ಇರುತ್ತೆ. ಅಡ್ರೆಸ್ಸು ರತ್ನಗಿರಿ ರಸ್ತೆ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇದೆ, ಅದ್ರ ಎದುರುಗಡೆನೇ ಇರೋದು. ನಾವು ಇಲ್ಲೋಗಿ ಆರ್ಡರ್ ಮಾಡಿದ್ದು ಒಂದು ಬೆಣ್ಣೆ ಮಸಾಲೆ ದೋಸೆ. ಇದರ ಬೆಲೆ ನೋಡಿದ್ರೆ 85 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಪ್ಪ ಹಾಕಿ ಚೆನ್ನಾಗಿ ಡಬಲ್ ಸೈಡ್ ರೋಸ್ಟ್ ಮಾಡ್ತಾರೆ ಮೊದಲಿಗೆ. ನಂತರ ಇಲ್ಲಿ ತಯಾರು ಮಾಡುವಂತ ಆಲೂಗಡ್ಡೆ ಪಲ್ಯ ಸೆಮಿ ಲಿಕ್ವಿಡ್ ಟೆಕ್ಸ್ಚರ್ ಇರುತ್ತೆ. ಅದನ್ನ ದೋಸೆ ಸೆಂಟ್ರಲ್ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಮೇಲ್ಗಡೆ ಬೆಣ್ಣೆನ ಇಟ್ಟು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ದೋಸೆ ಒಳಗಡೆ ಅಂತೂ ಯಾವುದೇ ರೀತಿಯಾದ ಕೆಂಪು ಚಟ್ನಿ ಪುಡಿ ಏನು ಬಳಕೆ ಮಾಡಲ್ಲ. ಜಸ್ಟ್ ದೋಸೆನ ರೆಡಿ ಮಾಡಿ ಒಳಗಡೆ ಪಲ್ಯನ ಇಟ್ಟಿರ್ತಾರೆ. ಟೆಕ್ಸ್ಚರ್ ವಿಚಾರಕ್ಕೆ ಬಂದ್ರಂತೂ ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ದೋಸೆ ಪಲ್ಯ ಹಾಗೂ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ತಿಂತ ಆ ಬೆಣ್ಣೆ ಫ್ಲೇವರ್ ಬಾಯಿ ತುಂಬಾ ಹರಡತ್ತೆ. ತಿನ್ನಕ್ಕೆ ತುಂಬಾನೇ ಚೆನ್ನಾಗಿತ್ತು. ರೀಸೆಂಟ್ ಟೈಮ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ದೋಸೆ. ನೋಡಿದ್ರಲ್ಲ, ಟೌನ್ ಕ್ಯಾಂಟೀನ್ ಅಲ್ಲಿ ಒಂದು ಸೂಪರ್ ಕ್ರಿಸ್ಪಿ ಆಗಿರ್ತಕ್ಕಂಥ ಬೆಣ್ಣೆ ಮಸಾಲೆ ದೋಸೆ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಒಂದು ಸ್ವೀಟ್ ಸವಿಯಕ್ಕೆ ಹೋಗೋಣ. ಅದರಲ್ಲೂ ಲೈವ್ ಆಗಿ ಕಿಚನ್ ಅಲ್ಲಿ ಸ್ವೀಟ್ ನ ಇವರು ತಯಾರು ಮಾಡ್ತಾನೆ ಇರ್ತಾರೆ. ಯಾವ ಜಾಗ ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ.
ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ಕಿಂಗ್ ಆಫ್ ಸ್ವೀಟ್ಸ್ ಆದಂತ ಮೈಸೂರು ಪಾಕ್ನ ಸವಿಯೋಣ ಅಂತ ಒಂದು ಫೇಮಸ್ ಆಗಿರ್ತಕ್ಕಂಥ ಸ್ವೀಟ್ ಅಂಗಡಿಗೆ ಬಂದಿದ್ದೀವಿ. ಇದು ಲೊಕೇಟ್ ಆಗಿರೋದು MG ರೋಡ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ತಿಳ್ಕೊಳ್ತೀನಿ, ಬನ್ನಿ ಹೋಗೋಣ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ 1991ರಲ್ಲಿ ಮೈಸೂರಲ್ಲಿ ಮಿಸ್ಟರ್ ಶಿವಕುಮಾರ್ ಅನ್ನೋರು ಈ ಬ್ರ್ಯಾಂಡ್ ನ ಶುರು ಮಾಡ್ತಾರೆ. ಈಗ ಸರಿಸುಮಾರು ಒಂದು 35 ವರ್ಷ ಇತಿಹಾಸ ಇರುವಂತ ಈ ಬ್ರ್ಯಾಂಡ್ ನ ಈಗ ಅವರ ಮಗ ಆದಂತ ನಿತಿನ್ ಶಿವಕುಮಾರ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂದ್ರೇನೆ ನೆನಪಾಗೋದು ಇವರ ಸ್ಪೆಷಲ್ ಮೈಸೂರು ಪಾಕ್. ಅಂತದೊಂದು ಇವರ ಸ್ಪೆಷಲ್ ಮೈಸೂರು ಪಾಕ್ ಅಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡಬೇಕು ಅಂತ 7 ಇಯರ್ಸ್ ಕಂಪ್ಲೀಟ್ ಆಗಿರೋ ಈ ಚಿಕ್ಕಮಗಳೂರು ಬ್ರಾಂಚ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಲೈವ್ ಮೈಸೂರು ಪಾಕ್ ಕೌಂಟರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಜನ ಓಡಾಡೋ ಜಾಗದಲ್ಲಿ ಒಂದು ಕೌಂಟರ್ ನ ಇಟ್ಟು ಫ್ರೆಶ್ ಬಿಸಿ ಬಿಸಿಯಾಗಿರೋ ಮೈಸೂರು ಪಾಕ್ ನ ಪ್ರಿಪೇರ್ ಮಾಡ್ತಾರೆ ಇರ್ತಾರೆ. ಸೊ ಜನ ಹೋದವರು ಲೈವ್ ಆಗಿ ಮೈಸೂರು ಪಾಕ್ ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಮಸ್ತೆ, ನನ್ನ ಹೆಸರು ಸುದೀಪ್ ಅಂತ ಹೇಳಿ ಔಟ್ಲೆಟ್ ಮ್ಯಾನೇಜರ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಜರ್ ಆಗಿ ಈಗ ಚಿಕ್ಕಮಗಳೂರು ಔಟ್ಲೆಟ್ ಸ್ಟಾರ್ಟ್ ಆಗಿ 7 ಇಯರ್ಸ್ ಆಯಿತು. 7 ಇಯರ್ಸ್ ಆನಿವರ್ಸರಿ ಪ್ರಯುಕ್ತ ಲೈವ್ ಕಿಚನ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಪೆಷಲ್ ಆಗಿ ನಮ್ದು ಕಾಜು ಮಿಕ್ಸು, ಬೆಂಗಾಲಿ ಸ್ವೀಟ್ಸ್ ಸಿಗುತ್ತೆ, ಅದ್ರ ಜೊತೆಗೆ ಚಾಟ್ಸ್. ಸೊ ಈಗ ಮೈಸೂರು ಪಾಕ್ನ ಲೈವ್ ಅಲ್ಲಿ ಮಾಡ್ತಾ ಇದೀವಿ, ಬಿಸಿ ಮೈಸೂರು ಪಾಕು. ಮತ್ತೆ ಅಥೆಂಟಿಕ್ ನಮ್ಮಲ್ಲಿ ಅದೇನೆ ಈ ಮೈಸೂರು ಪಾಕು. ಟೈಮಿಂಗ್ಸ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಮ್ದು 8 to 10 ಇರುತ್ತೆ. ಮಾರ್ನಿಂಗ್ 8 o'clock ಓಪನ್ ಆಗಿ 10 o'clock ಕ್ಲೋಸ್ ಆಗುತ್ತೆ. ಅಡ್ರೆಸ್ ಬಂದ್ಬಿಟ್ಟು MG ರೋಡ್, ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಆಪೋಸಿಟ್, ಚಿಕ್ಕಮಗಳೂರು. ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಹಾಗೂ ಏಲಕ್ಕಿ ಪೌಡರ್ ನ ಬಳಸಿ ತಯಾರು ಮಾಡುವಂತ ಈ ಸ್ವೀಟ್ ನ ಇವರು ಮ್ಯಾನ್ಯುಯಲ್ ಆಗಿ ಕೈಯಲ್ಲೇ ಮಿಕ್ಸ್ ಮಾಡಿ ರೆಡಿ ಮಾಡ್ತಾರೆ. 35 to 40 ಮಿನಿಟ್ಸ್ ಆದ್ಮೇಲೆ ಮೈಸೂರು ಪಾಕ್ ರೆಡಿ ಆಯ್ತು. ನಂತರ ನಾವು 1 ಪೀಸ್ ಮೈಸೂರು ಪಾಕ್ ನ ಬಿಸಿ ಬಿಸಿಯಾಗಿ ತಗೊಂಡ್ವಿ. ಸೊ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ರೆಡಿ ಆಗಿರೋ ಸ್ಪೆಷಲ್ ಮೈಸೂರು ಪಾಕ್ನ ತಗೊಂಡಿದೀವಿ. ಟೇಸ್ಟ್ ಮಾಡೋಣ. ಮೈಸೂರು ಪಾಕ್ ಅಂತೂ ಬಹಳನೇ ಮೃದುವಾಗಿತ್ತು ಹಾಗೂ ಮುಟ್ಟಿದ್ರೇನೆ ಆ ತುಪ್ಪದ ಫೀಲು ಮಾಡ್ಕೋಬಹುದು. ಇನ್ನು ಬಾಯಲ್ಲಿ ಹಾಕೊಂಡಿದ ತಕ್ಷಣ ಕರ್ಗೆ ಹೋಯ್ತು ಬಾಯಲ್ಲಿ, ಅಷ್ಟು ಸಕ್ಕತ್ತಾಗಿತ್ತು ತಿನ್ನೋದಿಕ್ಕೆ. ನೋಡಿದ್ರಲ್ಲ, ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ ಲೈವ್ ಆಗಿ ಮೈಸೂರು ಪಾಕ್ ಪ್ರಿಪರೇಷನ್ ಎಲ್ಲ ತೋರಿಸ್ಕೊಟ್ಟೆ. ಇದಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಒಂದು ಲಂಚ್ ಮಾಡೋಣ ಅಂತ ಪಿಟ್ ಸ್ಟಾಪ್ ಹೋಗ್ತಾ ಇದೀವಿ. ಯಾವ ಜಾಗ ಏನಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ MG ರೋಡ್ ಅಲ್ಲಿ 1971ರಲ್ಲಿ ಶುರು ಮಾಡಿರ್ತಕ್ಕಂಥ ಒಂದು ಫೇಮಸ್ ಹೋಟೆಲ್ ಬಂದಿದ್ದೀವಿ. ಇಲ್ಲಿ ಸಿಗುವಂತ ಬಾಳೆಲೆ ಊಟ ಅಂತೂ ಜನರಿಗೆ ತುಂಬಾನೇ ಇಷ್ಟ. ಈ ಊಟದಲ್ಲಿ ಏನೇನ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಮಯೂರ ಡಿಲೆಕ್ಸ್ 1971ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಹೋಟೆಲ್ಗೆ ಇವತ್ತಿಗೆ ಸರಿಸುಮಾರು ಒಂದು 55 ವರ್ಷ ಇತಿಹಾಸ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಎಂಟರ್ ಆಗ್ತಿದ್ದಾಗನೆ ಸೆಲ್ಫ್ ಸರ್ವಿಸ್ ಹಾಗೂ ಫಸ್ಟ್ ಫ್ಲೋರ್ ಹೋದ್ರೆ ಸರ್ವಿಸ್ ಹಾಲ್, ಅದ್ರ ಜೊತೆಗೆ ಮಧ್ಯಾಹ್ನ ಹೊತ್ತಲ್ಲಿ ಒಂದೊಳ್ಳೆ ಬಾಳೆಲೆ ಊಟ ಕೂಡ ಸರ್ವ್ ಮಾಡ್ತಾರೆ. ನನಗೆ ನಿಮ್ ಮೈಂಡ್ ವಾಯ್ಸ್ ಅರ್ಥ ಆಗತ್ತೆ, ಏನ್ ಮಾಂಕು ಬಾಳೆಲೆ ಊಟ ಅನ್ಬಿಟ್ಟು ತಟ್ಟೆಲ್ ಸರ್ವ್ ಮಾಡ್ತಾ ಇದಾರಲ್ಲ ಅಂತ. ನಾನು ಮೊದಲಿಗೆ ಈ ಬೋರ್ಡ್ ನ ನೋಡಿದಾಗ ಬಾಳೆಲೆ ಊಟ ಅನ್ಕೊಂಡು ಮೇಲ್ಗಡೆ ಹೋದೆ. ಬಟ್ ಹೋದ್ಮೇಲೆ ಗೊತ್ತಾಯ್ತು ಪ್ಲೇಟ್ ಮೇಲೆ ಬಾಳೆಲೆನ ಹಾಕಿ ಊಟನ ಬಡಿಸ್ತಾರೆ ಅಂತ. ಬಟ್ ಈ ಊಟ ಲೋಕಲೈಟ್ಸ್ ಮಧ್ಯೆ ಹಾಗೂ ಟೂರಿಸ್ಟ್ ಮಧ್ಯೆ ಸಿಕ್ಕಾಪಟ್ಟೆ ಹೈ ಡಿಮ್ಯಾಂಡ್ ಅಂತಾನೆ ಕಾಣುತ್ತೆ. ಒಂದು 100 ರಿಂದ 150 ಪ್ಲೇಟ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಕಸ್ಟಮರ್ಸ್ ಆರ್ಡರ್ ಮಾಡ್ತಾ ರೆಡಿ ಮಾಡಿ ಕೊಡ್ತಾನೆ ಇರ್ತಾರೆ. ಈ ಊಟದ ಬೆಲೆ ನೋಡಿದ್ರೆ 120 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ಬಿಸಿ ಬಿಸಿಯಾಗಿರೋ 3 ಫ್ಲಫಿ ಆಗಿರ್ತಕ್ಕಂಥ ಪೂರಿ ಮೊದಲಿಗೆ ಬರುತ್ತೆ. ಇನ್ನು ಊಟದಲ್ಲಿ ಅನ್ನ ವಿಚಾರಕ್ಕೆ ಬಂದ್ರೆ ಅಂತೂ ಗ್ರೌಂಡ್ ಫ್ಲೋರ್ ಇಂದ ಬ್ಯಾಚ್ ಬೈ ಬ್ಯಾಚ್ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ತಾನೆ ಇರ್ತಾರೆ ಬಿಸಿ ಬಿಸಿಯಾಗಿ. ಇಲ್ಲಿನ ಊಟದಲ್ಲಂತೂ ಅನ್ನ ಅನ್ಲಿಮಿಟೆಡ್ ಆಗಂತೂ ಖಂಡಿತವಾಗ್ಲೂ ಇರಲ್ಲ. ಒಂದು ಬೌಲ್ ತಗೊಂಡು ಅದರಲ್ಲಿ ಫುಲ್ ಆಗಿ ರೈಸ್ ನ ಹಾಕಿ ಅದ್ರ ಮೇಲ್ಗಡೆ ಹಪ್ಪಳನ ಇಟ್ಟುಕೊಡ್ತಾರೆ. ಊಟ ಬಿಟ್ರೆ ಈ ಹೋಟೆಲ್ ಅಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರೋದೇ ಇಲ್ಲಿ ಸಿಗುವಂತ ಬೋಂಡಾ ಸೂಪ್. ನಾನು 120 ರೂಪಾಯಿ ಕೊಟ್ಟು ಒಂದು ಊಟ ತಗೊಂಡ್ರೆ ನನ್ನ ಫ್ರೆಂಡ್ ಬೋಂಡಾ ಸೂಪ್ ನ ತಗೊಂಡ. ಈ ಚಿಕ್ಕಮಂಗ್ಳೂರು ವೆದರ್ಗೆ ಬಿಸಿ ಬಿಸಿ ಬೋಂಡಾ ಸೊಪ್ಪು ಸಕ್ಕತ್ತಾಗಿದೆ. ಸೊ ನಾವು ಆರ್ಡರ್ ಮಾಡಿರೋ ಊಟ ಬಂದಿದೆ. ಊಟದಲ್ಲಿ ನೋಡಿದ್ರೆ ಪಾಯಸ ಇದೆ, ಅದ್ರ ಜೊತೆಗೆ 3 ಪೂರಿ ಹಾಗೂ 1 ಬೌಲ್ ರೈಸ್ ಇದೆ. ಅದಕ್ಕೆ ಹುಳಿ, ಸಾರು, ಮೊಸರು ಎಲ್ಲಾನು ಇದೆ. ಬನ್ನಿ ಟ್ರೈ ಮಾಡೋಣ. ಮೊದಲಿಗೆ ಕೊಟ್ಟಿರ್ತಕ್ಕಂಥ ಊಟದಲ್ಲಿ ಸ್ವೀಟ್ ಇಂದ ಶುರು ಮಾಡೋಣ ಅಂತ ಪಾಯಸನ ಟ್ರೈ ಮಾಡಿದ್ವಿ. ನಂತರ ಫ್ಲಫಿ ಆಗಿರ್ತಕ್ಕಂಥ ಪೂರಿನ ಕೊಟ್ಟಿರೋ ಸಾಗು ಅಥವಾ ಕುರ್ಮಾ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಇನ್ನು ಬೌಲಲ್ಲಿ ಕೊಟ್ಟಿರ್ತಕ್ಕಂಥ ಬಿಸಿ ಬಿಸಿಯಾಗಿರ್ತಕ್ಕಂಥ ಅನ್ನನ ತಟ್ಟೆಗೆ ಬಡಿಸ್ಕೊಂಡು ಅದಕ್ಕೆ ಸೊಪ್ಪಿನ ಹುಳಿ, ಸಾರು ಹಾಗೂ ಗಟ್ಟಿ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ಲಿಮಿಟೆಡ್ ಮೀಲ್ಸ್ ಆಗಿದ್ರು ಒಂದೊಳ್ಳೆ ಸ್ಯಾಟಿಸ್ಫೈಯಿಂಗ್ ಆಗಿರ್ತಕ್ಕಂಥ ಊಟ. ಗಟ್ಟಿ ಮೊಸರನ್ನ ತಿನ್ಬಿಟ್ಟು ಈಗ ಮಜ್ಜಿಗೆನ ಉಳಿಸ್ಕೊಂಡಿದ್ದೀನಿ ಕುಡಿಯೋಣ ಅಂತ. ಸಕ್ಕತ್ತಾಗಿದೆ. ನೋಡಿದ್ರಲ್ಲ, ಮಯೂರ ಡಿಲೆಕ್ಸ್ ಅಲ್ಲಿ ಒಂದೊಳ್ಳೆ ಊಟನ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 120 ರೂಪಾಯಿ ಖರ್ಚಾಯಿತು. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಚಾಟ್ಸ್ ಇಂದ ಮುಗಿಸೋಣ ಅಂತ ಒಂದು ಕಡೆ ಹೋಗ್ತಾ ಇದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಚಾಟ್ಸ್ ಇಂದ ಮುಗಿಸೋಣ ಅಂತ ನಾವು ಬಂದಿರತಕ್ಕಂಥ ಜಾಗನೇ ಕೋಟೆ ಸರ್ಕಲ್. ಇಲ್ಲಿ ಸುಮಾರು ರೀತಿಯಾದ ಚಾಟ್ ಸಿಗುತ್ತೆ. ನಾವಿವತ್ತು ಯಾವ ಟ್ರೈ ಮಾಡ್ತೀವಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶ್ರೀ ಕಲ್ಕಿ ಗಣಪತಿ ಚಾಟ್ಸ್ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಅಂಗಡಿಲಿ ಸಂಜೆ ಹೊತ್ತಲ್ಲಿ ಹಲವಾರು ರೀತಿಯಾದ ಚಾಟ್ ಸಿಗುತ್ತೆ. ಅದರಲ್ಲೂ ಸ್ಪೆಸಿಫಿಕಲಿ ವೆಟ್ ಚಾಟ್ಸ್, ಡ್ರೈ ಚಾಟ್ಸ್ ಹಾಗೂ ಗೋಬಿ ಮಂಚೂರಿ ಅಂತೂ ಇಲ್ಲಿನ ಸ್ಪೆಷಾಲಿಟಿ. ಪ್ರತಿದಿನ ಮಧ್ಯಾಹ್ನ ಒಂದು 2:30-3 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಲೋಕಲೈಟ್ಸ್ ಬಂದು ಇಲ್ಲಿ ಸಿಗುವಂತ ಚಾಟ್ಸ್ ನ ಸವಿತಾರೆ. ನಾವು ಮೊದಲಿಗೆ ಇಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಒಂದು ಅರ್ಧ ಪ್ಲೇಟ್ ಗೋಬಿ ಹಾಗೂ ಅದ್ರ ಜೊತೆಗೆ ಒಂದು ಮಸಾಲಾ ಪುರಿ. ಇವರು ಹೂಕೋಸ್ನ ಬಳಸಲ್ಲ, ಎಲೆಕೋಸ್ನ ಬಳಸಿ ಪಕೋಡ ತರ ಮಾಡ್ಕೊಂಡು ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಹೇಗೆ ಮಾಡ್ತಾರೋ ಅದೇ ತರ ಒಂದು ಗೋಬಿನ ಮಾಡ್ಕೊಡ್ತಾರೆ. ಹಾಫ್ಗೆ ಇವರು 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟೇಸ್ಟ್ ವೈಸ್ ನೋಡಿದ್ರೆ ಅಂತೂ ಕ್ರಿಸ್ಪಿ
ಟೆಕ್ಸ್ಚರ್ ಗೋಬಿ ತಿಂತ ಲೈಟ್ ಆಗಿ ಖಾರ ಹತ್ತುತ್ತಾ ಹೋಗುತ್ತೆ, ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು ತಿನ್ನೋದಿಕ್ಕೆ. ಮಸಾಲಾ ಪುರಿ ಬೆಲೆ ವಿಚಾರಕ್ಕೆ ಬಂದ್ರು ಅಂತೂ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೇಲ್ಗಡೆ ಸೇವು ನಂತರ ಕಡಲೆ ಬೀಜ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಮಾಡಿಕೊಡ್ತಾರೆ. ಇನ್ನು ಟೇಸ್ಟ್ ಬಗ್ಗೆ ನೋಡ್ಬೇಕಾದ್ರೆ ಬಹಳನೇ ವಿಭಿನ್ನವಾಗಿತ್ತು. ಆ ಮಸಾಲಿನ ಫ್ಲೇವರು ತಿಂತ ಚೆನ್ನಾಗ್ ಅನ್ಸ್ತು. ನೋಡಿದ್ರಲ್ಲ, ಶ್ರೀ ಕಲ್ಕಿ ಗಣಪತಿ ಚಾಟ್ಸ್ ಅಲ್ಲಿ ಒಂದು ಸೂಪರ್ ಆಗಿರೋ ಗೋಬಿ ಹಾಗೂ ಮಸಾಲಾ ಪುರಿ ತೋರಿಸ್ಕೊಟ್ಟೆ. ಇದು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗಂತೂ ನೀವು ಚಿಕ್ಕಮಗಳೂರು ಬರೋಕ್ಕೆ ವೆದರ್ ಅಂತೂ ಸೂಪರ್ ಆಗಿದೆ, ಖಂಡಿತವಾಗ್ಲೂ ವಿಸಿಟ್ ಮಾಡಲೇಬೇಕು. ಈ ವಿಡಿಯೋ ಇಷ್ಟ ಆಗಿರುತ್ತೆ ನಂಬ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ನೆಕ್ಸ್ಟ್ ಒಂದು ಫುಡ್ ಟೂರಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್, ಬಾಯ್.